ಎಚ್.ಸಿ. ಮಹದೇವಪ್ಪ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಭೂ ನ್ಯಾಯ ಮಂಡಳಿಯ ಮಾಜಿ ಸದಸ್ಯ ಎಂ.ಆರ್. ರಂಗಸ್ವಾಮಿ ಒತ್ತಾಯ ಮಾಡಿದರು. ಚನ್ನರಾಯಪಟ್ಟಣ ಮಾಜಿ ಮಂತ್ರಿಗಳು ಹಾಗೂ ಟಿ. ನರಸೀಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ಎಚ್.ಸಿ. ಮಹದೇವಪ್ಪ ಅವರಿಗೆ ನೂತನ ಮುಖ್ಯಮಂತ್ರಿಗಳಾದ ನಿಯೋಜನೆಗೊಂಡಿರುವ ಡಿಕೆ ಶಿವಕುಮಾರ್ ರವರ ನೇತೃತ್ವದ ಮಂತ್ರಿ ಮಂಡಲದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಆಶ್ರಯ ಸಮಿತಿಯ ಮಾಜಿ ನಿರ್ದೇಶಕರಾದ ಕೆ.ಎನ್. ನಾಗೇಶ್ ಆಗ್ರಹಿಸಿದ್ದಾರೆ. ಜನ ಸರ್ಕಾರದ ಮೇಲೆ ನಮ್ಮ ಒತ್ತಾಯ ಏನಪ್ಪಾ ಅಂತ ಅಂದ್ರೆ, ಹಲವಾರು ವರ್ಷಗಳಿಂದ ಎಚ್.ಸಿ. ಮಹದೇವಪ್ಪನವರು ದಲಿತರ ಪರ ನಿಂತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ಅದ್ರ ಜೊತೆನಲ್ಲಿ ಹೋರಾಟ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಿರ್ತಕ್ಕಂಥ ಒಂದು ಮಹಾನ್ ಒಂದು ಹೋರಾಟಗಾರರು ಎಚ್.ಸಿ. ಮಹದೇವಪ್ಪನವರು. ಈಗ ಏನಾಗುತ್ತೆ ಅಂತಂದರೆ, ಕೆಲವು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅನೇಕ ಸಮುದಾಯಗಳಲ್ಲಿ ಅಷ್ಟು ಏನು ನಾವು ವೋಟ್ ಆಫ್ ಪರ್ಸೆಂಟೇಜ್ನಲ್ಲಿ ಅವ್ರ ಸಮುದಾಯ ವೋಟ್ ಆಫ್ ಪರ್ಸೆಂಟೇಜ್ ನಮ್ಮ ಏನು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ಅವ್ರು ವೋಟ್ ಆಫ್ ಪರ್ಸೆಂಟೇಜ್ ಕಡಿಮೆ ಆಗಿರ್ತಾರೆ. ಅಂಥ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳನ್ನ ಕೊಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಆ ಥರದ ಘಟನೆಗಳು ತುಂಬ ನಡೆದಿದ್ದಾವೆ. ಅದೇ ರೀತಿ ನಮಗೂ ಕೂಡ ನಮ್ಮ ಸಮುದಾಯ ಯಾವಾಗಲೂ ಕಾಂಗ್ರೆಸ್ಗೆ ಅತಿ ಹೆಚ್ಚು ವೋಟ್ ಹಾಕಿಕೊಂಡು ಅವ್ರ ಪರನ ನಿಂತು ಅವ್ರಿಗೆ ಶಕ್ತಿಯಾಗಿ ಬಂದಿದ್ದಾರೆ. ನಮಗೆ ಮುಖ್ಯಮಂತ್ರಿನೇ ಕೊಡಬೇಕಾಗಿತ್ತು. ಏನಾಗಿದೆ ಈ ಸಂದರ್ಭದಲ್ಲಿ ಅನೇಕ ಗೊಂದಲಗಳನ್ನ ಸೃಷ್ಟಿ ಆಗ್ತಾ ಇದ್ದಾವೆ. ಅದೇ ಏನೇನೋ ಬೇರೆ ಬೇರೆ ಥರ ಸಮಸ್ಯೆಗಳನ್ನ ನಾವೆಲ್ಲ ಗಮನಿಸಿದ್ದೀರಿ. ಆ ಥರ ಸಮಸ್ಯೆಗಳ ಬಂದಂಥ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವ್ರ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನೋ ತೀರ್ಮಾನ ಆಗಿದೆ ಅಂತ ನಾವು ಮೀಡಿಯಾದಲ್ಲೆಲ್ಲ ನಾವಾದ್ರೂ ಗಮನಿಸಿದ್ದೀವಿ. ಆಗಲಿ, ಮಾಡಲಿ, ತೊಂದರೆ ಇಲ್ಲ. ನಮಗೂ ಏನು ಅದ್ರ ಬಗ್ಗೆ ಯಾರು ಆಕ್ಷೇಪಣೆ ಇಲ್ಲ. ಮುಖ್ಯಮಂತ್ರಿಗಳನ್ನ ಡಿ ಕೆ ಶಿವಕುಮಾರ್ನವ್ರನ್ನ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಸಂದರ್ಭದಲ್ಲಿ ತುಂಬ ಉರ್ದು ಹೋರಾಟಗಾರರಾಗಿ ಬಂದಿರತಕ್ಕಂಥ, ಹೋರಾಟದ ನೆಲೆಗಟ್ಟಿಂದ ಬಂದಿರತಕ್ಕಂಥ ಮಹದೇವಪ್ಪನವರಿಗೆ ಉಪಮುಖ್ಯಮಂತ್ರಿನ ಕೊಟ್ಟು ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡೋಂಥ ಒಂದು ಉನ್ನತವಾದ ಮಂತ್ರಿ ಸ್ಥಾನನ ಕೊಟ್ಟು, ಆನಂತರ ಉಪಮುಖ್ಯಮಂತ್ರಿನ ಕೊಟ್ಟು ಅವರು ದಲಿತರ ಪರ ಕೆಲಸ ಮಾಡಲಿಕ್ಕೆ ಅನೇಕ ಸಂಘಟನೆಗಳ ಅನೇಕ ಏನು ತುಳಿತಕ್ಕೊಳಗಾಗಿ ಒಳಗಾಗಿದಾರೋ ಅವ್ರ ಪರ ಕೆಲಸ ಮಾಡಬೇಕು. ಆ ಉದ್ದೇಶದಿಂದ ಅವರೊಂದು ಸ್ಥಾನಮಾನದಲ್ಲಿ ಉನ್ನತವಾದ ಸ್ಥಾನಮಾನದಲ್ಲಿ ಇರಬೇಕು. ಆ ಉದ್ದೇಶದಿಂದ ಏನು ಉಪಮುಖ್ಯಮಂತ್ರಿ ಅವ್ರನ್ನ ಎಚ್.ಸಿ. ಮಹದೇವಪ್ಪನ್ನು ಮಾಡಲೇಬೇಕು ಅಂತೇಳಿ ನಾವೆಲ್ಲರೂ ಕೂಡ ಈ ದಿನ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಮಾಡಲೇಬೇಕು.